ಎಲ್ಲಿ ತಗ ಹೋಗ್ದದ ಹೋಲಿ ಸಡ್ಲ ಬಿಡುನ ಅಂದ್ರು ನಮ್ಮ ಹಿಂದಿನ ಗಾಯಕ್ ಹೇಳ್ತಾನವ. ಏನ್ ಹೇಳ್ತಾನ್ರಿ? ಬಿಚ್ಚ ಬಿಡ್ರಿ. ಹೌದು, ನಿಮ್ಮ ಸಲುವಾಗಿ ಬಂದು ಕೂತೀನಿ ಮಾಸ್ತರ, ಇದು ಎಚ್ಚರದಿಂದ ಮಾತಾಡಿ ನೀವ. ಹೌದ್ರಿಪ್ಪ ಹೌದು. ಎಲ್ಲಿ ತಕ ಬಿಡ್ತೀರಿ ಬಿಡ್ರಿ. ಅವಾಗ ಮುಂದ ಅದ ಗಾಡಿ ಒಗ್ಗಾಲಿ ಆಗಲ್ದಂಗ ಬಿಡ್ರಿ. ಮುಗದಾನ್ ಬಿಚ್ಚ ಪುಣ್ಯ ಭೂಮಿಯಲ್ಲಿ ಕೊಲ್ಲಿಪಾಕ ಲಿಂಗದೊಳಗ ಸೋಮವಾರ ಸೂರ್ಯ ಉದಯಕ್ಕೂ ಅವತಾರಗಳನ್ನು ಧಾರಣ ಮಾಡ್ಕೊಂಡು ಬಂದಂತ ಅವ್ರ ಯಾರ್ರಿಪ್ಪ? ಜಗದ್ಗುರು ರೇವಣ ಸಿದ್ಧನ ಕರ್ತು ಗದ್ದಿಗೆ ನಮಸ್ಕಾರಗಳನ್ನು ಹೇಳುತ್ತಾ. ಹೌದ್ರಿಪ್ಪ ಹೌದು. ರೇವಣ ಸಿದ್ಧನ ಶಿಷ್ಯನಾದಂತ ಅವ್ರ ಯಾರ್ರಿಪ್ಪ? ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಕಾಡ ರುದ್ರ ಭೂಮಿ ಕಂದ ನಡೆಸಿಕೊಂಡ. ಜಂಬಿಗೆ ನಾಡ ಜಮಖಂಡಿಯಲ್ಲಿ ಕ್ವಾಣೇಶ್ವರ ದೈತನ ಮರದನ್ನು ಮಾಡಿ ಕರೇ ಸಿದ್ದೇಶ್ವರ ಅಂತ ಹೇಳಿ ನಾಮಗಳನ್ನು ಪಡ್ಕೊಂಡು ಹೌದ್ರಿಪ್ಪ ಹೌದು. ಅದರ ಸಲುವಾಗಿ ವಿಜಯಪುರ ಜಿಲ್ಲೆ ಇಂಡಿಯಾ ತಾಲೂಕಾ ಶಿರಾಡೋಣ ಗ್ರಾಮದಲ್ಲಿ ವಾಸಗೈದಂತ ಅವ್ರ ಯಾರ್ರಿಪ್ಪ? ನಮ್ಮಪ್ಪ ತಾಯಿ ಸುರಾಮದೇವಿ ತಂದಿ ಭರಮದೇವರ ಜನ್ಮವೆತ್ತಿ ಬಂದಂತ ನನ್ನಪ್ಪ ಲಿಂಗ ಬೀರ ದೇವರ ಕರುತು ಗದ್ದಿಗೆ ನಮಸ್ಕಾರಗಳನ್ನು ಹೇಳುತ್ತಾ. ಹೌದ್ರಿಪ್ಪ ಹೌದು. ಲಿಂಗ ಬೀರ ದೇವರ ಶಿಷ್ಯನಾದಂತ ಅವ್ರ ಯಾರ್ರಿಪ್ಪ? ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತ್ತಿ ನಾರಾಯಣ ಪೌರದಲ್ಲಿ ಸಾನಿ ಬೇರಾಗಿ ಸೌಂದು ಶ್ರೀಗಂಧದ ಕೊಟ್ಟಾಗಿ ನೌದು. ಹೌದ್ರಿಪ್ಪ ಹೌದು. ಆರೆಗೊಂದ ಪೋರ್ಯರವರಿಗೆ ನೆಲಗಂಗೆ ಹರಿಯವರಿಗೆ ಸೂರ್ಯ ಚಂದ ಕೀರ್ತಿಗಳನ್ನ ಉಳಿಸಿಕೊಂಡು ಅವ್ರ ಯಾರ್ರಿಪ್ಪ? ಗುರುವಿಗಾಗಿ ಹುಲಿ ಹಾಲನ್ನ ತಂದ ಉಣಿಸಿರ್ತಕ್ಕಂತ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಾ ಪುಣ್ಯಭೂಮಿ ಹುಲಿಜಂತಿಯಲ್ಲಿ ಹೌದು. ತಂದೆ ತುಕಾಪ್ರಾಯ ತಾಯಿ ತಂದೆ ತುಕಾಪ್ರಾಯ ತಾಯಿ ಅಮೃತಬಾಯಿ ಉದರದಿಂದ ಹುಟ್ಟಿ ಬಂದ ನನ್ನಪ್ಪ ಮಾಳಿಂಗರಾಯಣ ಕರ್ತು ಗದ್ದಿಗೆ ನಮಸ್ಕಾರಗಳನ್ನು ಹೇಳುತ್ತಾ. ಹೌದ್ರಿಪ್ಪ ಹೌದು. ಅದಕ್ಕೆ ಶಂಕರಣ್ಣ ಮಹಾತ್ಮರು ಒಂದು ಮಾತು ಹೇಳ್ತಾರು. ಏನ್ ಹೇಳ್ತಾರಿಪ್ಪ ಮಾತ? ಬಹುತು ಸುಕೃತ ಜೋಡಿ ಮನೂನ ವಿಠಲ್ಲಾವುದಿ ಅಂತ ಹೇಳ್ತಾರು. ಹೌದ್ರಿಪ್ಪ. ಹೆಂಗಂದ್ರೆ ಏನ್ರಿಪ್ಪ ಮಾತ? ಸತ್ಯ ಸಂಘ ಸಿಗುದು ಬಹಳ ದುರ್ಲಭ, ಸಿಕ್ಕರು ಮಾಡ್ಕೋದು ನೀವು ಬಹುಲಾಭದ. ಹೌದ್ರಿಪ್ಪ ಹೌದು. ಈ ಸತ್ಸಂಗ ಸಿಕ್ಕತ್ತಪ್ಪ ಅಂದ್ರ ನೀವು ಮಾಡ್ಕೋದು ಬಹುಲಾಭದ. ಹೌದು. ಅದಕ್ಕ ಇರ್ಲಿ. ಎರಡು ಕಲಾವ ಸಂಘಗಳನ್ನ ಬರಮಾಡಿಕೊಂಡಿದ್ದರು. ಯರಗೊಟ್ಟಿ ಗ್ರಾಮದ ಹಿರಿಯರಾದಂತವ್ರು ಈಗಾಗಲೇ ಅವರು ಎಲ್ಲಾ ಹೇಳಿ ಬಂದಾರು. ಶಂಕರಣ್ಣ ಬಹಳ ಮಾತಾಡು ಹತ್ತುದಿಲ್ಲ. ಅದಕ್ಕೆ ಇಲ್ಲಿ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ? ಹೆಬ್ಬಾಳದೊಳಗ ಹೌದು ರಾಜಾಗ ದಾನ ಮಾಡ್ತಿದ್ರು. ಏನತ್ತ? ಹೆಬ್ಬಾಳದೊಳಗ ರಾಜಾಗ ದಾನ ಮಾಡುತ್ತಿದ್ರು. ಹೌದು. ಅವಾಗ ಶಿವಾಸ ಮೇಲೆ ರಾಜ ಕೂತಿದ. ಅವಾಗ ಅವಾಗ ಯಾರು ಬೆಳ್ಳಿ ಹಾಕ್ತರು, ಬಂಗಾರ ಹಾಕ್ತರು, ಹೂವಿನ ಹಾರ ಹಾಕ್ತರು, ಅವ್ರಿಗೆ ಮತ್ತ ಅವ್ರಿಗೆ ಹೊರ ಕೊಡ್ತಿದ್ದ. ನಾನಾ ತರ ಹಾಕ್ತಾರಿಪ್ಪ. ಎಲ್ಲಾರು ಹಾಕ್ತಿರ್ ಕರೆ, ಆದ್ರೂ ಅವ್ರಿಗೆ ಏನ್ ಬೇಕಲ್ಲ ಹೊಳೆ ರಾಜ ಕೊಡ್ತಿದ್ದ. ಭಿಕ್ಷುಕರ ಹೊರಗ ಬಾಕಲು ಹೊರಗಿದ್ದ. ಹೌದ್ರಿಪ್ಪ. ಹೋಗೋರು ಬರೋರಿಗೆ ದುಡ್ಡು ಬೇಡ್ತಿದ್ದ, ಹೊರಗಿರ್ತಿದ್ದ. ಎಲ್ಲಾರು ಬಂದ ಗಾಯಕರು ಗಾಯನರು ಎಲ್ಲಾ ಕಲಾವಿದರಾಗಲಿ ಎಲ್ಲಾರು ಬಂದು ಅವಾಗ ಸನ್ಮಾನ ಮಾಡ್ತಿದ್ರು. ಹೌದ್ರಿಪ್ಪ. ಸನ್ಮಾನ ಮಾಡಿ ಅವ್ ಹೊಳ್ಳಿ ಅನುಮತಿ ಹೇಳಿ ಕಿಸಿಂದ ಹೊಳ್ಳಿ ಕೊಟ್ಟು ಕಳಿಸ್ತಿದ್ದ. ಕೊಡುವಾಗ ಭಿಕ್ಷುಕರ್ ಎಲ್ಲಾರು ಭಿಕ್ಷುಕರ್ ನಾನು ಒಳಗೆ ಬಿಡ್ರಿ ಅಂದ. ಏನ್ ಹೇಳ್ತಾರಿಪ್ಪ? ಭಿಕ್ಷುಕರ್ ಒಳಗೆ ಬಿಡಂದು ರಾಜನ ಕೈ ತೆಳಗ ಪ್ರಧಾನಿಗಳು ಇರ್ತಾರಲ್ಲ, ಹೌದು, ಆ ಪ್ರಧಾನಿಗಳು ಒಟ್ಟೆ ಬಿಡಲಿಲ್ಲ. ಬಿಡ್ಲಿಕ್ಕಾಗಣ ರಾಜ ಅಂದ ನೆದರ್ ಬಾಕಲ್ ಕಡೆ ಹೊಂಡಿತ್ತು. ಹೌದ್ರಿಪ್ಪ. ಅವಾಗ ಪ್ರಧಾನಿ ಹೇಳ್ತಾನ ಅವ್ರ ರಾಜ, ಪ್ರಧಾನಿ ಅವ್ರ ಯಾರು ಬಿಟ್ಟು ಬೇಡ ಅವ್ರನ್ನ ಒಳಗಂದು. ಪ್ರಧಾನಿ ಕೇಳ್ತಾನ, ಭಿಕ್ಷುಕರ, ಹೌದು ನೀ ಭಿಕ್ಷುಕರ ಇದ್ದಿ ಕರೆ, ಆದ್ರ ನೀ ಏನ ಮಾಡಾವ ದಾನ ಅಂತ ಕೇಳಿರು. ಅವಾಗೇನ್ ಹೇಳ್ತಾನ್ರಿ? ಒಳಗ್ ಬಿಟ್ಟರೆ ಬಿಡ್ರಿ ಅಂದವ. ಹೌದು. ಆದ್ರೂ ಭಿಕ್ಷುಕರ ಹೋಗಿ ಒಳಗ ಹೋದ. ಹೋಗಿ ರಾಜ ಸಿಂಹಾಸ ಮೇಲೆ ಕೂತ್ ಹೋಗಿ ಎರಡೂ ಪಾದ ಹಿಡ್ದವ. ಏನ್ ಹಿಡ್ದು? ಪಾದ. ಎರಡೂ ಪಾದ ಹಿಡದ. ಅವಾಗ ಎಲ್ಲಾರು ಬಂದಿರಲ್ಲ, ಯಾರ ಹೂವಿನಾರ ಎಲ್ಲಾ ಅಯರಿ ಮಾಡ್ತಿದ್ರು. ಅವ್ ಹೋಗಿ ಪಾದ ಹಿಡದ ಹೇಳ್ತಾನವ. ಏನ್ ಹೇಳ್ತಾನ? ಮಂದಿಗೆ 100 ಆಯುಷ್ಯದ, ಈಗ 50 ಒಳಗೆ ಬಂದವ ಶಂಕರನ. ಬಂದವ್ರಿಪ್ಪ. ಆದ್ರೂ 30 ವರ್ಷನ ಭಿಕ್ಷಾ ಬೇಡಿನಿ ನಿನ್ನ ರಾಜ್ಯವಾಡಿ ಮುಂದ. ಹೌದು. ಯಾರೋ ಭಿಕ್ಷುಕರ್ ಹೇಳ್ತಾನು, 30 ವರ್ಷನ ನಿನ್ನ ರಾಜ್ಯವಾಡಿ ಅಂಗಳದೊಳಗೆ ಭಿಕ್ಷಾ ಬೇಡಿನಿ,
ಆದ್ರೂ 70 ವರ್ಷ ಉಳಿದದ ಇನ್ನು ನನಗೆ 70 ವರ್ಷ ಅದ. ಹೌದು ಎಲ್ಲಾರು ದಾನ ಮಾಡಿದ ನನಗೆ ಗೊತ್ತಿಲ್ಲ ಕರೆ ನನ್ನ ಶರೀರ ರಾಜ ನಿನಗೆ ದಾನ ಮಾಡತ್ನ ಹೇಳಿ ದಾನ ಮಾಡಿದ ಜೀವದಾನ ರಾಜ ಜೀವದಾನ ಮಾಡಿದು. ಹೌದು ಹೌದ್ರಿಪ್ಪ ಹೌದು. ಅವಾಗ ಏನ್ ಹೇಳ್ತಾನ ರಾಜ? ರಾಜ ಏನಂದು ಎಲ್ಲಾರು ಒಡವೆ ವಜ್ರ ಮಾಡುದು ಬ್ಯಾರೆ, ಹೌದು ನಿನ್ನ ಶರೀರ ನನಗ ದಾನ ಮಾಡಿದ್ಯಪ್ಪ ಅಂದ್ರ ನಿನ್ನಂತ ಜಗತ್ತಿನಾಗ ಯಾರು ಯಾರಿಲ್ಲ ಅಂತೇಳಿ ಆಶೀರ್ವಾದ ಮಾಡಿದ ರಾಜ ಅವಾಗ. ಹೌದು ಹೌದ್ರಿಪ್ಪ ಹೌದು. ಮಾಸ್ತರ್ ಕಡೆ ಹೋಗೋದದ. ಹಾ ಹಾ ಸರ್ಲಿ ಬಿಟ್ಟಾರಿಪ್ಪ ಕುದುರೆ ಅವರು. ಏನು ಕುದುರೆ ಅಂದ್ರು ಎತ್ತ ಅಂದ್ರ ಏನೋ ಒಟ್ಟ ಇರ್ಲಿ ಹೌದು ಸಡ್ಲೆ ಬಿಡುನು ಅಂದ್ರು ಅವ್ರು. ಎಲ್ಲಿ ತಗ ಹೋಗ್ದದ ಹೋಲಿ ಸಡ್ಲೆ ಬಿಡುನು ಅಂದ್ರು. ನಮ್ಮ ಹಿಂದಿನ ಗಾಯಕ್ ಹೇಳ್ತಾನವ ಏನ್ ಹೇಳ್ತಾನ್ರಿ? ಬಿಚ್ಚ ಬಿಡ್ರಿ, ಹೌದು ನಿಮ್ಮ ಸಲುವಾಗಿ ಬಂದು ಕೂತೀನಿ ಮಾಸ್ತರ, ಇದು ಎಚ್ಚರದಿಂದ ಮಾತಾಡ್ರಿ ನೀವ. ಹೌದು ಹೌದ್ರಿಪ್ಪ ಹೌದು. ಎಲ್ಲಿ ತಕ ಬಿಡ್ತೀರಿ ಬಿಡ್ರಿ. ಅವಾಗ ಮುಂದ ಅದ ಗಾಡಿ ಒಗ್ಗಾಲಿ ಆಗಲ್ದಂಗ ಬಿಡ್ರಿ, ಮುಗದಾನ್ ಬಿಚ್ಚಿ ಬಿಡ್ರಿದ್ರೆ ಕೀಲಿ ಹಾಕಿ ಬಿಡ್ರಿ. ಗಾಡಿಗೆ 2 ಬಂಡಿ ಗಾಲಿ ಅದಾರಲ್ಲ ಬಂಡಿಗೆ ಹೌದು ಕಡಗಲ ಹಾಕಿ ಕಿಶನ್ದ ಗಾಡಿ ಹೊಡ್ರಿ, ಮುಗದಾನರ ಬಿಚ್ಚ್ರಿ, ಹಣ್ಯಾಗರ ಬಿಚ್ಚ್ರಿ, ಹೆಂಗ ಹೊಡಿತೀರಿ ಹೊಡ್ರಿ ಕರೆ 2 ಬಂಡಿ ಗಾಲಿಗೆ ಕೀಲ್ ಹಾಕಿ ಬಿಡ್ರಿ. ಒಗ್ಗಾಲಿ ಆಗಬಾರ್ದ್ರಿ. ಅದಕ್ಕೆ ಇರ್ಲಿ ದೊಡ್ಡ ಹಿರಿ ಕಲಾವಿದರದಾರು ಬಾಳ ಚಂದ ಹೇಳ್ರಿ. ಅವ್ರು ಏನ್ ಹೇಳ್ರಿಪ್ಪ ಮಾತಾ? ಕಮಿಟಿ ಅಪ್ಪನಿ ತಗೊಂಡು ಕಮಿಟಿ ಅವರು ಬಂದು ಹೇಳಿದ ಪ್ರಕಾರ ಹೌದು ಹಾಲ ಮತದೊಳಗ ಮಾಳಿಂಗರಾಯನವರು ಅಮೋಕ್ಷದ ಮ್ಯಾಳಿಗೆ ಸಂಶಯ ಬಂದಲ್ಲಿ ನೀವು ಕೇಳ್ರಿ, ಅಮೋಕ್ಷದ ಮ್ಯಾಲಿನವರು ಮಾಳಿಗೆ ಬಂದವ್ರು ನೀವು ಕೇಳ್ರಿ. ಹೇಳ್ರಿಪ್ಪ ಅವ್ರು ಹೇಳಿ ಸುಚರ್ಚೆ ಮಾಡಿ ಹೋದ್ರು. ನಮ್ಮ ಸರದೋಡಿ ಕಲಾವಿದ್ರ ಅಂದ್ರು ಏನ್ ಹೇಳ್ರಿಪ್ಪ? ಧರ್ಮಕ್ಕೆ ಧಕ್ಕೆ ಬಂದಿರಬಾರದು, ಕುಲಕ್ಕೆ ಕುಂದು ಬಂದಿರಬಾರದು, ಜಾಡಿಗೆ ಬಟ್ಟ ಬಂದಿರಬಾರದು, ಬೆನ್ನೆಗಿನ ಕೂದಲ ಬಂದಿರಬೇಕು, ಹುಲ್ಲಾಗಿರ್ಬೇಕು, ಬೆನ್ನಿ ಕಚ್ಚಾಗಿರಬಾರದು. ಹೇಳ್ರಿಪ್ಪ ಗುರುಜಿ ಅವ್ರ. ಹೌದಲ್ರಿ? ಅವ್ರು ಹೇಳ್ಯಾರ ಅಂತೇಳಿ ಅವ್ರು ನಮ್ಮ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ಹಾಕೋದು ಬೇಡ. ಮತ್ತೇನ್ ಮಾಡ್ಬೇಕಂತೀರಿಪ್ಪ? ಏನ್ರಿ ಯಾಳೆ ಬಾಳ ಆಗ್ಯದ. ಹೌದು ಕೂರ್ಗಿ ಕೊಳ ಕಟ್ಟಾರು, ನಾವು ಬಳಸಾಲಕ್ ರೆಡಿ ಅದ. ಅವರು ಹಾಲ ಮತದೊಳಗ ಪ್ರಶ್ನೆ ಯಾವ್ದು ಮಾಡ್ತಾರ ಮಾಡ್ಲಿ, ಬಂದ್ರ ಬಂದ ಹೇಳ್ತನು, ಬರ್ಲಿಕ್ಕ ಬಂದಿಲ್ಲ ಹೇಳ್ತನು. ಹೌದು ಹೌದಪ್ಪ ಹೌದು. ಹೆಂಗ ಮಾಡ್ರಿ ಅವ್ರಿಗೆ ಕೊಟ್ಟು ಬಿಡೋಲ್ಲ. ಇರ್ಲಿ ದೊಡ್ಡ ಗುರುಜಿ ಅವರದವ್ರು ಉಭಯ ಕಲಾವಿದರು ಹೆಂಗ ಬರ್ತಾರ ನೋಡೋಣ, ನಾವು ಬಳಸಾಲಕ್ ರೆಡಿ ಅದ. ಎಲ್ಲ ಮಾಸ್ತಾರ ನೀ ಹೆಂಗ ಬರ್ತೀ ಬಾ. ಹೌದು ನಿನಗ ಬಂದದ ತಕ್ಕ ಓರಿ ಪ್ರಶ್ನೆ ಮಾಡೋಣ್ರಿ. ಇರ್ಲಿ ಹೌದು ಪ್ರಶ್ನೆ ನೋಡ್ರಿ. ಹಾಲ ಮತದವರು ಧರ್ಮಕ್ಕೆ ಧಕ್ಕೆ ಬಂದಿರಬಾರ್ದು, ಕುಲಕ್ಕೆ ಕುಂದು ಬಂದ್ಬಿಡ್ರಿ, ಜಾಡಿಗೆ ನಮ್ಗ ಅವ್ರಿಗೆ ಬಟ್ಟ ಬರ್ದಂಗ ಸಭಾ ಕೂತ್ ಕೇಳ್ಬೇಕಾಗ್ಯದ. ಹೌದು ಹೌದ್ರಿಪ್ಪ ಹೌದು. ಅಮೋಘ ಸಿದ್ಧ ಮುತ್ಯ ಕೈಲಾಸದೊಳಗ ಭಕ್ತಿ ಮಾಡ್ತಿದ್ದ. ಹೌದು ತಾಯಿ ಪಾರ್ವತಿ ಕಾಡ್ತಿದ್ದಳು, ಆದ್ರೂ ತಾಯಿ ಧ್ಯಾನ ಮತ್ತು ತಂದೆ ಧ್ಯಾನ ಮಾಡಿ ಅಮೋಘ ಸಿದ್ಧ ಮುತ್ಯ ಗುರು ಶಿವಕೋದು ಎಲ್ಲಿ ಹೋದು? ಹಾಲ ಸಮುದ್ರ ಕೀಲ ಸಮುದ್ರ ಸತ್ತಾಳ ಸಮುದ್ರ ಜಂಬೂ ದೀಪಕ್ಕೆ ಹೋಗಿದ್ದ. ಜಂಬೂ ದೀಪಕ್ಕೆ ಹೋಗಲ್ಲ ನಾಗರ ಬಾವಿ ಮೇಲೆ ಸರ್ಪಿನ ಕಣ್ಣು ಹೋಗಿ ಬಿದ್ದುದು. ಹೌದು ಸರ್ಪಿನ ಕಣ್ಣು ಹೋಗಿ ಬಿದ್ದುದು. ಆ ಸರ್ಪ ಅಮೋಕ್ಷದ ಮುತ್ಯ ಬರು ಹೆಜ್ಜೆ ಸಪ್ಪಳ ಕೇಳ್ಬೇಕಾರ ನ್ಯಾಲಿಗೆ ಭೂಮಿಗೆ ಹಚ್ತಾರ, ಹೆಜ್ಜೆ ಸಪ್ಪಳ ಕೇಳ್ತಿದ್ವು. ಹೌದು ಹೌದಪ್ಪ. ನೀ ಯಾರಿದ್ಯೋ ಸಾಮಾನ್ಯ ಪುರುಷಲ್ಲ, ಇಲ್ಲಿ ಯಾರು ಬರಾಕ ಜಾಗಿಲ್ಲ, ನೀ ಯಾರಿದ್ದಿ ಅಂದು ಹೇಳ್ತಾನ ನಮ್ಮ ಸಿದ್ಧ ಮುತ್ಯ. ನಾ ಗುರು ಸೇವಾಕ ಬಂದಿನಿ, ನೀ ದಾರಿ ಬೇಡಂದು. ಅವಾಗ ದಾರಿ ಬಿಡ್ತಾನ ಇಲ್ಲ ಅನ್ನಂಗಿಲ್ಲ ಕರೆ, ಆದ್ರೂ ನನ್ನ ಕಣ್ಣು ಹೋಗಿ ಅವು ಕಣ್ಣು ಕೊಡು ನಿಂಗೆ ದಾರಿ ಕುಲ್ಲ ಅದಂದು. ಅವಾಗ ಏನ್ ಹೇಳ್ತಾನ್ರಿಪ್ಪ? ಅವಾಗ ಅವಪ್ಪನ ಜ್ಞಾನ ಮಾಡಿ ನಾಗರ ಸರ್ಪಿಗೆ ಬಂಡರ ಹೊಡೆದ ಕಂಡು ಬಂದು ಕಣ್ ತುಂಬಾ ಸರ್ಪ ನೋಡಿ ಬಿಟ್ಟಿತ್ತು. ಅವಾಗ ಸರ್ಪ ನೋಡಿ ಹೇಳ್ತದ ಅಮೋಕ್ಷದ ಮುತ್ಯಾಗ ಏನ್ ಹೇಳ್ತಾನ್ರಿಪ್ಪ? ಯಪ್ಪ ನನ್ನ ಕಣ್ತುಂಬ ಕಂಡು ಬಂದು ಕಣ್ತುಂಬ ನೋಡಿ ನಿನ್ನ ಜೋಡಿ ನನಗ್ ಕೂಡುವಂಗಾಗ್ಯದ ಅಂತ ಹೇಳಿ ಸರ್ಪ. ಅವಾಗ ಏನ್ ಹೇಳ್ತಾನ? ಅವಾಗ ಅಮೋಕ್ಷದ ಮುತ್ಯ ಏನ್ ಹೇಳ್ತಾನು? ಏನ್ ಹೇಳ್ತಾನ್ರಿಪ್ಪ? ನಾ ಗುರು ಸೇವಾದಾಗಿದ್ದೀನಿ. ಹೌದು ನಾ ಗುರು ಸೇವಾದಾಗಿದ್ದೀನಿ, ನಾ ಮರ್ತ ಲೋಕಕ್ಕೆ ಬರಾಮಿದ್ದೀನಿ. ನೀ 7 ಅಡಿ ಸರ್ಪ್ ಇದ್ದಿ ಇಲ್ಲಿ. 7 ಅಡಿ ಸರ್ಪ್ ಹೋಗಿ ಕಿಶನ್ ಆಶೀರ್ವಾದ ಮಾಡ್ತಾನು. 7 ಅಡಿ ಸರ್ಪ್ ಹೋಗಿ 7 ಹಟ್ಟಿ ನಾಗರಾಯಗಳು ಹುಟ್ಟಿ ಬಾ ಅಂತೇಳಿ ಅಮೋಕ್ಷದ ಮುತ್ಯ ಆಶೀರ್ವಾದ ಮಾಡಿದು. ಅವಾಗ ಏನಾಯ್ತ್ರಪ್ಪ ಮುಂದ? ಆಶೀರ್ವಾದ ಮಾಡಿದು. ಇಲ್ಲಿ ಕೇಳುದು ನಮ್ಮ ಮಾಸ್ತರ್ನ ಏನ್ ಕೇಳ್ಬೇಕಂದ್ರಿಪ್ಪ? ಪರಮಾತ್ಮ ಹೊಳ್ಳಿ ಯಾರು ಮಾಧುಲಿಂಗ ಹುಟ್ಟಿ ಬಂದ. ಹೌದು
ಹೌದಲ್ರಿ ಹೌದು ಮಾಧುಲಿಂಗ ಈಗ ಹುಟ್ಟಿ ಬಂದ ತಾಯಿ ತಂದೆ ಹೆಸರು ಎಲ್ಲಾರಿಗೂ ಗೊತ್ತದ. ಹೌದ್ ಹಂಗ ಪಾರ್ವತಿ ಪರಮಾತ್ಮನ ಕೇಳ್ತಾನು, ಏನ್ ಕೇಳ್ತಾನ್ರಿಪ್ಪ ಪರಮಾತ್ಮ ಹೌದು ನೀ ಆದ್ರ ಹೊಂಟಿನ ಇಲ್ಲಿ ಹಂಗ ಅಂದ್ರು. ಅವಾಗ ಪಾರ್ವತಿ ಹೋಗಿ ಗೌರವಾಯಾಗಿ ಹುಟ್ಟಿ ಬಂದಳು. ಹೌದ್ ಹೌದ್ರಿಪ್ಪ ಯಾರು? ಹಾ ಗೌರವ ಪಾರ್ವತಿ ಮರ್ತ ಲೋಕದ ಗೌರವಾಯಾಗಿ ಹುಟ್ಟಿ ಬಂದಳು. ಹೌದು ಮತ್ತ ಮಹಾದೇವ ಮಾಧುಲಿಂಗಾಗಿ ಹುಟ್ಟಿ ಬಂದ. ಅವ್ರ ಹೆಸರು ಎಲ್ಲಾರಿಗೂ ನಿಮ್ಗೆ ಗೊತ್ತು, ಶಾರ್ಟ್ ಕಟ್ ಮಾತಾಡೋದದ. ಹೌದು ಅವ್ರದ್ದು ಎಲ್ಲಿ ಇಬ್ಬರದು ಕೂಡಿ ಲಗ್ನ ಎಲ್ಲಿ ಆಯ್ತಪ್ಪ? ಮಾಸನಾಡಿ ಗುಡಿ ಒಳಗೆ ಲಗ್ನ ಆಯ್ತು. ಹೌದ್ ಎಲ್ಲಿ? ಮಾಸನಾಳಿ ಮಾಸನಾಡಿ ಒಳಗೆ ಲಗ್ನ ಆಯ್ತು. ಹೌದ್ ಹಂಗ ಇಲ್ಲಿ ಕೇಳೋದು ನಮ್ಮ ಸರದಾಡಿ ಸಹ ಕಲಾವಿದರಿಗೆ. ಏನ್ ಕೇಳ್ಬೇಕತ್ರಿಪ್ಪ? ಅಮೋಕ್ಷದ ಮುತ್ತ ಕೈಲಾಸದೊಳಗ 7 ಅಡಿ ಸರ್ಪ ಹೋಗಿ 7 ಅಟ್ಟಿ ನಡುಟಿ ನಾರ ಹುಟ್ಟಿ ಬಾ. ಹೌದು ಅಂಗಾಲಿಗೆ ಪದ್ಮ ಅಂಗಾಯಿಗೆ ಪದ್ಮ ಭಕ್ತರು ಹಿಡ್ಕರುವಂತ ನಿನ್ನ ಹೊಟ್ಟಿಲೆ ಒಂದು ಹೆಣ್ಣು ಹುಡುದ ನನಗ ನಿನಗ ಅಲ್ಲಿ ಕೂಡಿ ಸಂಬಂಧ ಬೆಳೆದ ನಿನ್ನ ಮಗಳ ಕೊಟ್ಟು ಲಗ್ನ ಮಾಡ್ತಂದು. ಹೌದು ಹೌದ್ರಿಪ್ಪ ಹೌದು ಅಲ್ಲಿ ಇಲ್ಲಂತೆ ಮಾಧವಾಗಿ ಮಾಧುಲಿಂಗ ಹುಟ್ಟಿ ಬಂದ. ಹೌದು ಮತ್ತ ಅಲ್ಲಿ ಪಾರ್ವತಿ ಹೋಗಿ ಗೌರವಬಾಯಿ ಹುಟ್ಟಿ ಬಂದ. ಇಲ್ಲಿ ಮಾಸನಳ್ಳಿ ಗುಡಿ ಒಳಗೆ ಲಗ್ನ ಆಯ್ತು. ಹೌದು ಇಲ್ಲಿ ಎಲ್ಲಾ ಹುಟ್ಟಿ ಬಂದ್ ಮೊದಲೇ ಹೇಳ ಅಮೋಕ್ಷಿದ್ದ ಏನತ್ತ ತಾಯಿ ತಂತಾರ ಹುಟ್ಟಿ ಬರ್ತೀವಿ ಅಂತ ಹೇಳಿ. ಹೌದು ಹೌದ್ರಿಪ್ಪ ಆದ್ರೂ ಇಲ್ಲಿ ಏನ ನಮ್ಮ ಸರಜೋಡಿ ಸಕಲಾದ್ರ ನಾಗರಾಯ ಗೌಡಗ ಆಶೀರ್ವಾದ ಮಾಡ್ಯಾನು. 7 ಹಟ್ಟಿನ ಹುಟ್ಟಿ ಬಾ ಅಂತ ಹೇಳ್ಯಾನು. ಹೌದು ಅದಕ್ಕ ನಾಗರಾಯ ಗೌಡನ ಹುಟ್ಟಿ ಬರ್ಬೇಕಾರ ತಾಯಿ ತಂದಿ ಹೆಸರು ಏನು? ಇವು 2 ಪ್ರಶ್ನೆ. ಹೌದು ಸರದೋಡಿ ಉಭಯ ಕಲಾವಿದರು ಅದಕ್ಕ ಹೇಳ್ತಾರ. ನನಗ ಬಹಳ ಭರೋಸೆ ತಿಳ್ಕೊಂಡು ಶಂಕರಣ್ಣ 5 ನುಡಿ 5 ನುಡಿ ಕ್ಯಾಲಿ ಹಾಡಿ ನಮ್ಮ ಸರದೋಡಿ ಸಕಲಾದ ಪಾಳತಿ ಬಹಳ ಮಾತಾಡ್ಬಾರ. ನೋಡುನು ಹೆಂಗ ಬರ್ತಾರ ನೋಡುನು. ಈಗ ಹೌದು. ಸುರುವಿಗೆ ನಾವೇ ಬಹಳ ಕಾಲಕ್ಕೆ ಅದ್ರದ್ದು ಬೇಡ, ಮುಂದೆ ಬಂದಂಗ ನೋಡುತ್ತ ನನ್ನ ಮಾತುಗಳನ್ನ ಮುಗಿಸಿ ಮಾತು. ಹೌದ್ರಿಪ್ಪ ಹೌದು. ಹಲೋ ಜಯ